ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಒಂದು ಲೈಕ್ ಮಾಡಿ ಹೋಗಬೇಕಾದ್ರೆ. ಈಗ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಸ್ವಲ್ಪ ಅಡುಗೆ ಮನೆಯಲ್ಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ಚಪಾತಿ ಮಾಡ್ತಾಯಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ, ಆಮೇಲೆ ಚಪಾತಿಗೆ ಸ್ವಲ್ಪ ಪಲ್ಯನೂ ಮಾಡ್ಕೊಂಡಿದ್ದೆ. ಅಂದರೆ ಒನ್ ಟೈಮ್ಗೆ ಅಷ್ಟೇ ನಾನು ಮಾಡ್ಕೊಂಡಿದ್ದು, ನೆಕ್ಸ್ಟ್ ಏನಾದರೂ ಅಡುಗೆ ಮಾಡೋಣ ಅಂತಂದು ಸ್ವಲ್ಪ ಮಾಡ್ಕೊಂಡಿದ್ದೆ. ಈಗ ಚಪಾತಿ ವಸ್ತು ಸುಡೋಣ ಅಂತ ಬಂದಿದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಸೂಪರ್ ಮಾರ್ಕೆಟ್ಗೆ ಹೋಗಿ ದಿನಸಿ ಐಟಮ್ ತರೋದು ಇದೆ. ಆಮೇಲೆ ಸ್ವಲ್ಪ ನಿಮ್ಮ ಜೊತೆ ವಿಷಯನ ಶೇರ್ ಮಾಡ್ಕೋಬೇಕು. ಸೊ ಎರಡು ಕೆಲಸಗಳು ಮುಗಿಸ್ಕೊಂಡು ಇವತ್ತಿನ ಲಾಗು ಎಂಡ್ವರೆಗೂ ಅದೇ ಇರುತ್ತೆ, ನೋಡ್ತಾ ಇರಿ. ಹಾಗೆಯೇ ಸ್ವಲ್ಪ ಜನ ಏನು ಗೊತ್ತಾ, ಒಂದು 4-5 ಮೆಂಬರ್ಸು ಇನ್ಸ್ಟಾ, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬು ಬರೀ ಅದೇ ಐಡಿಯಿಂದನೇ ಪ್ರತಿಯೊಂದಕ್ಕೂ ನಾನು ವೀಡಿಯೋ ಹಾಕಿದ ತಕ್ಷಣ ಬಂದುಬಿಟ್ಟು ಕಾಮೆಂಟ್ ಮಾಡ್ತಾರೆ. ನೀವು ನೋಡ್ತೀರಾ ನನ್ನ ವೀಡಿಯೋಸಲ್ಲಿ ಬೇಗ ರಿಯಾಕ್ಟ್ ಆಗೋಲ್ಲ ಯಾರಿಗೂ. ಸೊ ಎಷ್ಟೇ ಕಾಮೆಂಟ್ ಬಂದರೂ ನಾನು ರಿಯಾಕ್ಟ್ ಆಗೋಲ್ಲ. ಅದು ನನ್ನ ಮನಸ್ಸಿಗೆ ನೋವಾಗೋ ಥರ ಇದ್ದರೆ ಮಾತ್ರ ನಾನು ರಿಯಾಕ್ಟ್ ಮಾಡ್ತೀನಿ. ಅದು ಏನಾದರೂ ಬಿಡು ಅಂತಂದು ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ತಾ ಇರ್ತೀನಿ. ಪರ್ಸ್ನಲಿ ಯಾವಾಗ ಜಾಸ್ತಿ ಫ್ಯಾಮಿಲಿ ಇದಕ್ಕೆ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೆ ಬರ್ತಾರೋ ಅವಾಗ ನಂಗೆ ತುಂಬ ಹರ್ಟ್ ಆಗುತ್ತೆ. ಏನಕ್ಕೆ ಈ ಥರ, ಏನಕ್ಕೆ ಇಷ್ಟೊಂದು ದ್ವೇಷ, ಇಷ್ಟಕ್ಕೂ ಇವ್ರಿಗೂ ಪರಿಚಯ ಇಲ್ಲ, ಮುಖ ಪರಿಚಯ ಇಲ್ಲ, ಯಾವತ್ತೂ ಮಾತಾಡಿಲ್ಲ, ಇಲ್ಲ ನನ್ನಿಂದ ಅವ್ರಿಗೇನು ತೊಂದರೆ ಆಗಿಲ್ಲ, ಅವ್ರ ಲೈಫ್ಗೇನೂ ಹಾನಿ ಮಾಡಿಲ್ಲ ನಾನು. ಆದ್ರೂ ಏನಕ್ಕೆ ಈ ಥರ ಜನ, ಯಾಕೆ ಒಬ್ಬರು ಏನಾದರೂ ಒಂದು ಮಾಡ್ಕೊಂಡು ತಿಂತೀರಂದರೆ ಸಹಿಸಲ್ಲ ಅನ್ನೋದು ನನಗೆ ಇವತ್ತಿಗೂ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. ಅಲ್ಲ, ನಾನು ಯಾರಿಗೆ ಆಗಿರ್ಬೋದು, ಒಂದು ವಿಡಿಯೋ ಇಷ್ಟ ಆಗಿಲ್ಲ, ಓಕೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂದ್ಕೊತೀನಿ, ಮನಸ್ಸಲ್ಲಿ ಸುಮ್ಮನೆ ಆಗ್ತೀನಿ. ಅದು ಬಿಟ್ಟು ಬಂದುಬಿಟ್ಟು ಆ ವಿಡಿಯೋ ಬಗ್ಗೆ ಏನೂ ಮಾತಾಡಿರಲ್ಲ, ಬೇಕಾದ್ರೆ ಪರ್ಸ್ನಲ್ ಎಲ್ಲ ತೊಗೊಂಡು ಅಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಹೋಗ್ತಾರೆ. ಸೊ ಏನಕ್ಕೆ ಈ ಥರ, ಯಾಕೆ ಈ ಥರ ಹುಟ್ಟಿ ಬೆಳೆದಿರ್ತಾರೆ? ಮನೆಗಳಲ್ಲಿ ಒಳ್ಳೆ ಬುದ್ಧಿ ಕಲಿಸಿರಲ್ವಾ ಅಂತ ಅನ್ನಿಸುತ್ತೆ ಒಂದೊಂದು ಸಾರಿ. ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ, ಸೊ ನಮಗೇನಾದರೂ ಅವ್ರ ಬಿಹೇವಿಯರ್ ಇಷ್ಟ ಆಗಲಿಲ್ಲ, ಅವ್ರ ಮಾತು ಇಷ್ಟ ಆಗಲಿಲ್ಲ, ಓಕೆ ಬಿಡಪ್ಪ ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಸೈಲೆಂಟ್ ಆಗ್ತೀವಿ ಹೊರತು ಮುಖದ ಮೇಲೆ ಹೇಳ್ಬಿಟ್ಟು ಅವ್ರ ಮನಸ್ಸಿಗೆ ನೋವು ಮಾಡೋದಾಗಿರ್ಬೋದು, ಇಲ್ಲ ನೀವು ಹಿಂಗೆ ಅಂತಂದು ಹೇಳೋದಾಗಿರ್ಬೋದು, ಆ ಥರ ನಮಗೆ ಕಲಿಸ್ಕೊಟ್ಟಿಲ್ಲ ನಮ್ಮ ಅಪ್ಪ ನಮ್ಮಮ್ಮ. ಆಮೇಲೆ ನನಗೆ ಮದುವೆ ಆಗಿ ಬಂದಮೇಲೆ ನನ್ನ ಗಂಡನೂ ಅದು ಸೇಮ್ ಅದೇ ಕ್ಯಾರೆಕ್ಟ್ರೆ. ಸೊ ಹಂಗಾಗಿ ನಮ್ಮ ಮನಸ್ಸಿಗೆ ಅದೊಂದು ಸ್ವಲ್ಪ ನೋವು ಅನಿಸುತ್ತೆ. ಆ ಥರ ಮಾತುಗಳೆಲ್ಲ ಕೇಳಿದಾಗ ತಗೊಂಡಾಗ ಏನೋ ಒಂಥರ ನೋವು ಅನಿಸುತ್ತೆ. ಯಾಕಂದರೆ ಜೊತೆಯಲ್ಲಿ ನಾನು ತುಂಬ ನೋಡಿದ್ದೀನಿ. ಜೊತೆಯಲ್ಲಿ ಇದ್ಕೊಂಡೇ ನಾನು ಏನಕ್ಕೆ ಜಾಸ್ತಿ ಫ್ರೆಂಡ್ಶಿಪ್ ಎಲ್ಲ ಬೆಳ್ಸಕ್ಕೆ ಹೋಗಲ್ಲ ಯಾರ ಜೊತೆನೂ. ಏನಕ್ಕೆ ಅಂದರೆ ಜೊತೆಲೇ ಇರ್ತಾರೆ, ನಮ್ಮ ಬಗ್ಗೆ ಎಲ್ಲನೂ ತಿಳ್ಕೊಂಡಿರ್ತಾರೆ, ಆದರೆ ನಮ್ಮ ಬಗ್ಗೆ ತಗೊಂಡೋಗಿ ಬೇರೆಯವ್ರ ಹತ್ರ ಬೈಕೊತಾರಲ್ಲ, ಆ ಕ್ಯಾರೆಕ್ಟರ್ಗಳು ನನಗೆ ಇಷ್ಟ ಆಗಲ್ಲ. ಹಂಗಾಗಿ ನೀವು ನೋಡ್ತಾ ಇರ್ಬೋದು, ನನ್ನ ಫ್ರೆಂಡ್ಶಿಪ್ ಸರ್ಕಲು ತುಂಬ ಸ್ವಲ್ಪ ಅಂದರೆ ಚಿಕ್ಕದಾಗಿರುತ್ತೆ. ನಾನು ಯಾರನ್ನೂ ಆ ಥರ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಆ ಥರ ಏನಾದರೂ ಇದಾದಾಗ ಏನಕ್ಕೆ ಈ ಥರ ಅಂತಂದು ಹೇಳ್ಬಿಟ್ಟು ನನಗೆ ಅದಕ್ಕೆ ನಾನು ಜಾಸ್ತಿ ನೀವು ನೋಡ್ತಾ ಇರ್ಬೋದು, ನಾನು ಯಾರನ್ನೂ ಆ ಥರ ಜಾಸ್ತಿ ಹಚ್ಕೊಳಕ್ಕೆ ಹೋಗಲ್ಲ. ಆ ಥರ ಆಗುತ್ತೆ ನನಗೆ, ನನ್ನ ಲೈಫಲ್ಲಿ ನಾನು ಅದು ಅನುಭವಿಸ್ತೀನಿ ಚೆನ್ನಾಗೆ. ಸೊ ಹಂಗಾಗಿ ನಾನು ಇಷ್ಟೊಂದು ಸೂಕ್ಷ್ಮ ಅಲ್ವಾ, ಜನ ಏನಕ್ಕೆ ಈ ಥರ ಹುಟ್ಟಿ ಬೆಳೆದಿರ್ತಾರೆ ಅಂತ. ಏನಂದರೆ ನಾನು ಹೇಳಕ್ಕೆ ಬಂದಿರೋದು, ನೆನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ. ನಮ್ಮಮ್ಮ ಅವರು ಮನೆ ಹತ್ರ ಹೋದಾಗ ಎದುರುಗಡೆ ಮನೆ ತಾತ ನನ್ನ ಸಪೋರ್ಟ್ ಮಾತಾಡ್ತಾರೆ, ಹಾಗಾಗಿ ಹಿಂಗೆ ಭಾಗ ಐತೆ, ಪದ್ಮಂಗೂ ಅರ್ಧ ಭಾಗ ಕೊಡ್ಬೇಕು ಮನೆದು ಅಂತಂದು ಈ ಥರ ಅಂತ ಇದ್ದಾರೆ ಅಂತಂದು ಹಂಚ್ಕೊಂಡೆ ನಾನು. ಅದನ್ನು ನೋಡಿಬಿಟ್ಟು, ನೀನು ಅದಕ್ಕೂ ಏನು ಕಡಿಮೆ ಇಲ್ಲ ಬಿಡು, ಬಿಟ್ಟರೆ ಅದೆಲ್ಲ ದೋಚ್ಕೊಂಡು ಹೋಗ್ತಿತ್ತು ಅವ್ರ ಮನೆಯೇ, ನೀನು ಅಂತೋಳು ಅಂತಂದು ಹೇಳ್ಬಿಟ್ಟು ಅಂದರು. ನನ್ನ ಬಗ್ಗೆ ಏನು ಗೊತ್ತಿದೆ ನಿಮಗೆ ಆ ಥರ ಕಾಮೆಂಟ್ ಬರೆಯೋದಕ್ಕೆ? ನನ್ನ ಕ್ಯಾರೆಕ್ಟರ್ ಏನು, ನನ್ನ ಮನಸ್ಥಿತಿ ಏನು, ನನ್ನದು ಯಾವ ಥರ ಗುಣ ಅನ್ನೋದು ಓನ್ಲಿ ಗೊತ್ತಿದೆಯಾ? ಹೋಗಲಿ. ಈಗ ನಾನು ಹೇಳಿದ್ರೆ, ಅಪ್ಪ ಅಮ್ಮ ಹೇಳಿದ್ರೆ ಮಗಳ ಮೇಲೆ ಪ್ರೀತಿ ಇಲ್ಲ, ನನಗೆ ನಾನೇ ಹೇಳ್ಕೊಂಡ್ರೆ ಅವಳೇ ಬೆನ್ನು ತಟ್ಕೊತಾಳೆ ಅಂತ ಅಂದ್ಕೋಬೋದು ನೀವು. ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನನ್ನ ತಮ್ಮನ ಹೆಂಡ್ತಿ ಇದ್ದಾಳಲ್ಲ, ಸೊ ಅವಳು ಬೇರೆ ಮನೆಯಿಂದ ಬಂದಿರೋಳಲ್ಲ ಹುಡುಗಿ, ಆ ಹುಡುಗಿನ ಕೇಳ್ಬೋದಲ್ವಾ? ನಿಮ್ಗೆ ಆ ಥರ ತಿಳ್ಕೊಳ್ಳೇಬೇಕು ನನ್ನ ಬಗ್ಗೆ ಅನ್ನೋದಿದ್ದರೆ. ಆ ಹುಡುಗಿ ನಮ್ಮ ಹತ್ರ ಏನೂ ಹೇಳಲ್ಲ, ತವ್ರ ಮನೆಯಲ್ಲಿ ಅಲ್ಲಿ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೇಳ್ಕೊಂಡಿದ್ದಾಳೆ. ಅವರೆಲ್ಲ ನನಗೆ ಹೇಳಿದ್ದಾರೆ ಏನಂತ, ಪಕ್ಕ ಮನೆನೇ ನನ್ನ ಹೆಣ್ಮಗಳು ಮನೆ ಆಗಿದ್ರು ಒಂದು ದಿನಕ್ಕೂ ನನಗೂ ನಮ್ಮ ಅತ್ತೆಗೆ ಜಗಳ ತಂದಿಟ್ಟಿರೋಳಲ್ಲ, ನನಗಿಂಥದ್ದು ಬೇಕು ಕೊಡ್ರಿ ಅಂತ ಕೇಳಿರೋಳಲ್ಲ. ನಾವೇನು ಕೊಟ್ಟರೆ ಅದು ತಿಂತಾಳೆ, ಅಕ್ಕ ಬನ್ನಿ ಊಟ ಮಾಡ್ರಿ ಅಂದರೆ ಮಾಡ್ತಾಳೆ, ಇಲ್ಲಕ್ಕ ನಮಗೆ ಇದೆ ಅಂದರೆ ಸುಮ್ಮನೆ ಹೋಗ್ತಾಳೆ. ಸೊ ಆ ಥರ ಕ್ಯಾರೆಕ್ಟರ್ಗಳು ಸಿಕ್ಕಿರೋದು. ಈ ಸರಿ ನನ್ನ ಮಕ್ಕಳನ್ನ ಅವ್ರ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ. ನಾವು ಪುಣ್ಯ ಮಾಡ್ಕೊಂಡಿದ್ವಿ ಅಂತ ಹೆಣ್ಮಗಳು ಪಕ್ಕದ ಮನೇಲಿದ್ದರೆ ಎಷ್ಟೆಷ್ಟು ಜಗಳಗಳಾಗ್ತವೆ. ಈಗ ದೂರದಲ್ಲೇ ಇದ್ರೂ ಅತ್ತೆ ಮಾವನಿಗೆ ತಂದೆ ತಾಯಿಗೆಲ್ಲ ಹೇಳ್ಕೊಟ್ಟು ಎಷ್ಟು ಜಗಳಗಳಿಡ್ತಾರೆ ಗೊತ್ತಾ ಹೆಣ್ಮಕ್ಳು. ಆದ್ರೂ ನಾನು ಇಲ್ಲಿ ಪಕ್ಕದ ಮನೆ ಹತ್ತು ಹೆಜ್ಜೆ ಇಟ್ಟರೆ ಮನೆ ಸಿಗುತ್ತೆ. ನಮ್ಮಮ್ಮ ಮನೆ ಹತ್ರ ಬರ್ತಿರ್ತಾಳೆ, ಪರ್ಸ್ನಲಿ ನಮ್ಮ ಅಮ್ಮನಿಗೆ ಹೇಳ್ಕೊಡೋದಾಗಿರ್ಬೋದು, ಈ ಥರ ಮಾಡು ಅಂತ ಹೇಳೋದಾಗಿರ್ಬೋದು. ಇನ್ನು ನಮ್ಮಮ್ಮ ಏನಾದರೂ ನೋವು ಪಟ್ಟರೆ ಬಿಡಮ್ಮ, ಎಲ್ಲರ ಮನೇಲೂ ನಾರ್ಮಲ್ಲೇ, ಅದು ಏನೋ ಅದು ಹಂಗೆ ಹಿಂಗೆ ಅಂತಂದು ಹೇಳ್ತೀನಿ.
ಅದೆಲ್ಲ ಕೇಳಿಸ್ಕೊಂಡು ನನ್ನ ತಮ್ಮನ ಹೆಂಡ್ತಿ ಇವತ್ತಿಗೂ ಕೈ ಮುಗಿತಾಳೆ ನನಗೆ. ನಿನ್ನಂಥ ಹೆಣ್ಮಗಳು ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ವಿ, ಏನೇನು ಕೇಳಲ್ಲ, ಏನು ಟಾರ್ಚರ್ ಕೊಡಲ್ಲ, ಒಂದು ಫಿಟ್ಟಿಂಗ್ ಇಡೋದಾಗಿರ್ಬೋದು, ಹೇಳ್ಕೊಡೋದಾಗಿರ್ಬೋದು, ಅತ್ತೆ ಮಾವನಿಗೆ ಹಿಂಗೆಲ್ಲ ಮಾಡಲ್ಲಲ್ಲ, ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಂತೀಯ, ನಂಗೆ ತುಂಬ ಖುಷಿ ಅಂತಾರೆ. ಸೊ ಈ ಥರ ಇರಬೇಕಾದ್ರೆ ನೀವು ಯಾರೋ ಮೂರನೇ ವ್ಯಕ್ತಿ ಬಂದುಬಿಟ್ಟು ಕಾಮೆಂಟ್ ಮಾಡಿದ ತಕ್ಷಣ ಎಷ್ಟು ನೋವಾಗಬೇಡ ಹೇಳ್ರಿ ಮನಸ್ಸಿಗೆ. ನಾನು ಹೋಗ್ಬಿಟ್ಟು ತಂದೆ ತಾಯಿ ಭಾಗ ಎಲ್ಲ ತಗೊಂಡು ಬರೋ ಅಂಥ ಹೆಣ್ಮಗಳೇ ಅಲ್ಲ. ಅಪ್ಪ ಅಮ್ಮನ ಕಷ್ಟ, ಅಣ್ಣ ತಮ್ಮದಿರ ಕಷ್ಟ ನೋಡ್ಕೊಂಡು ಬೆಳೆದಿರೋಳು ನಾನು. ಊಟಕ್ಕಿಲ್ಲ ಅಂದ್ರೂ ಸುಖವಾಗಿ ಬೆಳೆಸ್ಯಾರೆ. ಆದರೆ ಕಂಡೋರ್ ದುಡ್ಡು ಬೇರೆಯವ್ರದ್ದು ಯಾರ್ದೋ ಸಿಗುತ್ತೆ ಅಂತಂದು ಒತ್ಕೊಂಡು ಬಂದು ತಿನ್ನು ಅಂತ ನನಗೆ ಹೇಳ್ಕೊಟ್ಟಿಲ್ಲ, ಬೆಳೆಸಿಲ್ಲ. ಇನ್ನೊಂದು ನಮ್ಮ ಮನೆಯವ್ರು ಏನು ಹೇಳ್ತಾರೆ ಗೊತ್ತಾ, ಬೇರೆಯವ್ರದ್ದು ಕೋಟಿ ಇದ್ದರೂ ಅದು ಏಲಿಗೆ ಸಮಾನ, ಮುಟ್ಟಬಾರ್ದು ಅಂತಂದು ಹೇಳ್ತಾರೆ. ನಾವು ಅಪ್ಪ ನಮ್ಮ ನಮ್ಮ ಕಷ್ಟದ ಮೇಲೆ ನಾವು ಬದುಕೋಣ, ಯಾರ್ದು ರೂಪಾಯಿ ಬೇಡ ಅಂತಂದು ಹೇಳ್ತಾರೆ. ಅದೇ ನನಗೆ ಗೊತ್ತಿಲ್ವೇನೋ, ಅದೇ ನಾನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಹಂಗಾಗಿ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡಬೇಕಾದ್ರೆ ಒಂಚೂರು ನೋಡ್ಕೊಂಡು ಮಾಡಿ. ಯಾಕಂದರೆ ಯಾರ ಕ್ಯಾರೆಕ್ಟರ್ ಏನಂತ ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ಒಂದು 10 ನಿಮಿಷ ವೀಡಿಯೋ ನೋಡಿಬಿಟ್ಟು? ಸೊ ಒಂದು ಸಾರಿ ಕಾಮೆಂಟ್ ಬರಿಬೇಕಾದ್ರೆ ಯೋಚನೆ ಮಾಡಿ, ಏನೋ ನಿಮ್ಮ ಮನೆಗಳಲ್ಲಿ ಆ ಥರ ಹೆಣ್ಮಕ್ಳು ಹುಟ್ಟಿರ್ಬೋದೇನೋ, ನಿಮ್ದೆಲ್ಲ ದೋಚ್ಕೊಂಡು ಹೋಗಿರ್ಬೋದೇನೋ, ಹಂಗಂತ ಉಳ್ದಿರೋ ಹೆಣ್ಮಕ್ಳೆಲ್ಲ ಅದೇ ಥರನೇ ಅಲ್ಲ. ಈಗ ತಂದೆ ತಾಯಿ ಋಣ, ತವ್ರ ಮನೆ ಋಣ ಯಾವುದೇ ಕಾರಣಕ್ಕೂ ಯಾವುದೇ ಜನ್ಮದಲ್ಲೂ ತೀರ್ಸೋಕ್ಕಾಗಲ್ಲ. ತವ್ರ ಮನೆ ಋಣ ತೀರ್ಸೋಕ್ಕೆ ಆಗದೆ ಇರೋ ಅಂಥದ್ದು. ಅಂಥದ್ರಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಏನಾದರೂ ಸಿಗುತ್ತೆ ಅಂತಂದು, ಈಗ ಅಣ್ಣ ತಮ್ಮದಿದ್ದು ಏನಾದರೂ ಸಿಕ್ತು ಅಂತ ಒತ್ಕೊಂಡೋಗಿ ನನಗೆ ತವ್ರ ಮನೆಯೇ ಬೇಡ ಅಂತ ಬಿಟ್ಕೊಡೋ ಅಂಥ ಹೆಣ್ಮಗಳೇ ಅಲ್ಲ. ಅವ್ರು ಊಟಕ್ಕೆ ಕೇಳಬೇಡ, ನನಗೆ ಅರಿಶಿನ ಕುಂಕುಮನೆ ಕೊಡಬೇಡ, ನಾನು ತವ್ರ ಮನೆಯೇ ಹೆಚ್ಚು ನನಗೆ, ನಾನು ತವ್ರ ಮನೆಯೇ ಎಲ್ಲೂ ನಾನು ಬೈಕೊಳ್ಳಲ್ಲ. ನನ್ನ ಅಣ್ಣ ತಮ್ಮದಿರನ್ನ ಯಾರ ಹತ್ರ ಆದರೂ ಕೇಳಿಸ್ರಿ, ನನ್ನ ಅಣ್ಣ ತಮ್ಮದಿರನ್ನ ನಾನು ಬೈಕಂತೀನಿ ಏನೋ ಯಾರ ಹತ್ರ ಆದರೂ ಅಂತಂದು. ಅವ್ರು ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ ಅಂದ್ರೂ ನಂಗೆ ತವ್ರ ಮನೆ ಚೆನ್ನಾಗಿರಬೇಕು, ನನಗೆ ಅವ್ರು ಚೆನ್ನಾಗಿರಬೇಕು. ಅಕ್ಕ ಹಿಂಗೆ ಅಂತ ಬಂದರೆ ನಾನೇ ಬೇಕಾದ್ರೆ 100-500 ಕೊಡ್ತೀನಿ ಆಗಲಿ, ನನ್ನ ತಮ್ಮದಿರ್ದು ಏನೇನು ನಾನು 50 ಪೈಸೆ ಸಮೇತ ಮುಟ್ಟಲ್ಲ. ಆ ಥರ ಕ್ಯಾರೆಕ್ಟರ್ ನಂದು. ಸ್ವಲ್ಪ ಯೋಚನೆ ಮಾಡ್ಕೊಂಡು ಇದು ಮಾಡಿರಿ. ನಾನು ಅಣ್ಣ ತಮ್ಮದಿರ್ದೇನೋ ಸಿಕ್ತು ಅಂತ ಒತ್ಕೊಂಡೋಗಿ ತವ್ರ ಮನೆಯೇ ಬೇಡ ಅಂತ ನನ್ನ ಪಾಡಿಗೆ ನಾನು ಖುಷಿಯಾಗಿರೋಣ ಎಲ್ಲ ಸಿಕ್ತು ಅಂತಂದು ಹೇಳ್ಬಿಟ್ಟು ಬದುಕ್ತಾರಲ್ಲ, ಆ ಥರ ಹೆಣ್ಮಗಳು ಅಲ್ವೇ ಅಲ್ಲ ನಾನು. ಒಂದು ಸಾರಿ ಕಾಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಕಾಮೆಂಟ್ ಮಾಡಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇ ಅಂತ ಅಲ್ಲ, ಸುಮಾರು ಜನ ಇದ್ದಾರೆ ನನ್ನ ಥರ ಹೆಣ್ಮಕ್ಳು, ಅಂಥವ್ರಿಗೆ ನೋಡಿ ಕಾಮೆಂಟ್ ಮಾಡಿ. ದೋಚ್ಕೊಂಡು ಹೋಗೋರ್ನ ಒತ್ಕೊಂಡು ಹೋಗೋರ್ನ ಬೈಕೊಳ್ರಿ, ಯಾರೂ ಬೇಡ ಅನ್ನಲ್ಲ. ಸೊ ಯಾಕಂದರೆ ನಮಗೆ ಜನ್ಮ ಕೊಟ್ಟಿರೋದು ಹೆಚ್ಚು, ಆ ತಾಯಿ ಋಣ ತೀರ್ಸೋದೇ ಹೆಚ್ಚು ನಾವು. ಅದರಲ್ಲಿ ಹೋಗ್ಬಿಟ್ಟು ಅಲ್ಲಿ ಭಾಗ ತಂದು ಅವ್ರದ್ದು ಏನಾದರೂ ಒತ್ಕೊಂಡು ಬಂದು ತಿಂದರೆ ನಮಗೆ ಮುಕ್ತಿ ಸಿಗುತ್ತಾ ಸತ್ತ ಮೇಲೆ? ದೇವರಾಣೆ ಅದು ಒಳ್ಳೇದಾಗಲ್ಲ. ಅವ್ರು ಕೋಟಿಗೆ ಬದುಕಲಿ, ಈಗಿಂದ ಈ ಕಡೆ ಕೋಟಿಗೆ ಬಾಳಲಿ ಅವರು. ಅದರಲ್ಲಿ 50 ಪೈಸೆ ಸಮೇತ ನನಗೆ ಬೇಡ. ಅರಿಶಿನ ಕುಂಕುಮ ಕೊಡೋಕ್ಕೂ ಇಷ್ಟ ಇಲ್ಲ ಅಂದರೆ ಬೇಡ, ನಾನೇ ತಗೊಂಡು ನಮ್ಮ ಅಪ್ಪ ಅಮ್ಮಂದೆ ನನ್ನ ಅಣ್ಣ ತಮ್ಮದಿರದೆ ಅಂತ ಇಟ್ಕೊತೀನಿ. ಸೊ ಒಂದು ಸಾರಿ ಮನಸ್ಸಿಗೆ ನೋವು ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಕಾಮೆಂಟ್ ಮಾಡಿ. ಸೊ ನಾನು ಮನಸ್ಸಲ್ಲಿರೋದು ಹೇಳಿದ್ದೀನಿ. ನಮ್ಮ ಈ ವಿಡಿಯೋನ ಸುಮಾರು ಅಂದರೆ ಎಷ್ಟು ಜನ ನೋಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಕ್ಯಾರೆಕ್ಟರ್ ಏನು ಅಂತ ಎಲ್ರಿಗೂ ಗೊತ್ತು, ಅದರಲ್ಲಿ ನೋಡ್ತಾರೆ. ಹಲೋ ಎಲ್ರಿಗೂ. ಸೊ ಈಗ ನಾವು ಲಿಂಗದಳ್ಳಿಗೆ ಹೋಗ್ತಾ ಇದ್ವಿ, ಸೂಪರ್ ಮಾರ್ಕೆಟ್ಗೆ. ಲೀಸ್ಟ್ ಎಲ್ಲ ಬರೆದಿಟ್ಕೊಂಡಿದ್ದೀನಿ. ಇಷ್ಟು ಬರ್ದೀನಿ, ನನಗೆ ನೆನಪಿಗೆ ಬಂದಿರೋದೆಲ್ಲ. ಆದರೆ ಇನ್ನೂ ಅಲ್ಲಿ ಏನೇನು ಕಾಣಿಸುತ್ತೋ ಗೊತ್ತಿಲ್ಲ, ಅದೆಲ್ಲ ತೊಗೊಂಡು ಹಾಕ್ಕೊಬಿಡ್ತೀನಿ. ನಮ್ಮ ಮನೆಯವರು ಬಿಲ್ ಏನಾದರೂ ಜಾಸ್ತಿ ಮಾಡಿದ್ಯಾ ಅಂತ ಇಟ್ಕೋ, ನೆಕ್ಸ್ಟ್ ಟೈಮ್ ಕರ್ಕೊಂಡೋಗಲ್ಲ ಅಂತಂದು ಹೇಳೋರೆ. ಆದಷ್ಟು ಎಷ್ಟು ಬೇಕೋ ಅಷ್ಟೇ ತರ್ತೀನಿ, ಜಾಸ್ತಿ ದಿನಕ್ಕೆ ಬರೋ ಅಷ್ಟು ಆಗಲ್ಲ. 1 ಮಂತ್ಗೆ ಎಷ್ಟು ಬೇಕೋ ಅಷ್ಟೇ ತರ್ತೀನಿ, ಸರಿನಾ? ಆಗ ಎಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ಒಂದು ಪೇಜ್ ಬರ್ಕೊಂಡಿದ್ದೀನಂತೆ. ಈಗ 1 ಮಂತ್ಗೆ ಆಗೋಷ್ಟು ಅಷ್ಟೇ ತರೋಣ, ಜಾಸ್ತಿ ಬೇಡ, ಸರಿನಾ? ಓಕೆ ಅಂತೆ. ಓಕೆ, ಅದಕ್ಕೆ ಹೋಗ್ಬಿಟ್ಟು ಎಲ್ಲ ತಗೊಂಡು ಬಂದು ಇನ್ನು ನಾಳೆಯಿಂದ, ಯಾಕಂದರೆ ಸ್ವಲ್ಪ ವೀಡಿಯೋಸ್ ವರ್ಕ್ ಎಲ್ಲ ಜಾಸ್ತಿ ಇದೆ. ಇನ್ನು ಮನೇಲಿ ಅದಿಲ್ಲ ಇದಿಲ್ಲ ಅಂತ ಕೂತ್ಕೊಂಡ್ರೆ ಅಡುಗೆ ಇದೆಲ್ಲ ಫುಲ್ಲು ಲೇಟ್ ಆಗಿಬಿಡುತ್ತೆ ಬೆಳಗ್ಗೆ ಟೈಮು. ಅದನ್ನ ನಾನು ತಂದಿದ್ದು ನೀನೇ. ಅದಕ್ಕೆ ಸ್ವಲ್ಪ ಮನೇಲೆಲ್ಲ ದಿನಸಿ ಐಟಮ್ ಇದ್ದರೆ ಸೊ ಬೇಗ ಅಡುಗೆ ಮಾಡಿಟ್ಟು ನನ್ನ ವೀಡಿಯೋ ವರ್ಕಲ್ಲಿ ಬ್ಯುಸಿ ಆಗ್ಬೋದು ನಾನು. ಅದಕ್ಕೋಸ್ಕರ ಇವತ್ತು ಆಗಲೇ ನಾಳೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಡುಮ್ಕಿ ಹೊಡಿತಾವ್ರೆ. ನಾನಿಲ್ಲ ಇವಾಗ ಹೋಗಲೇಬೇಕು ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಹೊರಟಿದ್ದೀನಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಬಟ್ಟೆಗಳೆಲ್ಲ ತೊಳೆದಾಕಿದ್ದೀನಿ, ಎಲ್ಲ ಒಣಗಲಿ ನಾವು ಬರೋಷ್ಟರಲ್ಲಿ. ಅಷ್ಟರಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಇದೆಲ್ಲ ದಿನಸಿ ಐಟಮ್ ತಗೊಂಡು ಬರೋಣ. ಹಾಗೆ ತೋರಿಸ್ತೀನಿ ಅಲ್ಲಿ ಏನೇನೆಲ್ಲ ತೊಗೊತೀನಿ ಏನು ಅಂತಂದು, ನೋಡ್ತಾ ಇರಿ ಹಾಗೇನೆ. ಇಲ್ಲೇ ರಿಪ್ಲೈ ಕೊಡಬೇಕನಪ್ಪ ಕೊಡು. ಅಲ್ಲ, ಈಗ ಶಾಪಿಂಗ್ ಅಂತ ಬಂದಿದ್ದೀವಿ, ಯಾವುದೋ ಮೇಲ್ ಬಂದಿದ್ರೆ ಯಾವುದೋ ಬಂದಿರುತ್ತೆ ಮೇಲೆ ನೋಡಮ್ಮ ಅಂತಂದು ಹೇಳ್ತಾರೆ. ಶಾಪಿಂಗಲ್ಲಿ ನಾನು ಇದೆಲ್ಲ ತಗೊಳೋದ್ಬಿಟ್ಟು ಇವ್ರ ಹತ್ರ ಮೇಲ್ ನೋಡ್ಕೊಂತ ಬೇಕಾದ ಬೇಡ, ಸುಮ್ಮನೆ ಎಷ್ಟು ಬೇಕು ಅಷ್ಟೇ ತಗೊತೀನಿ, ಜಾಸ್ತಿ ತಗೊಳ್ಳಲ್ಲ.
ಮೆಣಸು ಒಂದೇ 100 ರೂಪಾಯಿ. ನಮ್ಮ ಮನೆಯವ್ರು ಲಿಮಿಟಲ್ಲಿ ತಗೋ ಅಂದ್ರು. ನಾನು ಲಿಮಿಟಲ್ಲಿ ದುಡ್ಡು ಮಾಡಿದ್ದೀನಿ. ಎಷ್ಟಂದ್ರೆ 3105 ರೂಪಾಯಿ. ನಾನು ಹೇಳಿದ್ದು ಒಂದು 2000 ತಕ್ಕ ಸಾಕು ಅಂತ ಹೇಳಿದ್ದು. 2000 ನೀನು 3000 ತಗೊಂಡಿದ್ಯಾ. 3150. ಅಲ್ಲ ಬರೋದು 2000ಕ್ಕೆ. ಏನಂದ್ರೆ ನನಗೆ ಅದೇ ಸೋನಾ ಮಸೂರಿ ಅಕ್ಕಿ ಬೇಕು ಅಂತ ಹೇಳ್ಬಿಟ್ಟು ತಗೊಂಡಲ್ಲ, ಅದಕ್ಕೆ 3000 ಆಗಿದೆ. ರೇಷನ್ ಅಕ್ಕಿ ಐದಾವಲ್ಲೇ, ಅವ್ ಯಾಕೆ ವೇಸ್ಟ್ ಮಾಡ್ಬೇಕು? ಬಿರಿಯಾನಿಗೆಲ್ಲ ಚೆನ್ನಾಗಿರಲ್ಲ. ನಾವೆಲ್ಲ ತಿನ್ನೋದು ಹೆಂಗಿದ್ರು ತಿಂತೀವಿ ನಾವು. ಬಿರಿಯಾನಿಗೂ ಪಲಾವ್ಗೂ ಟೊಮೆಟೊ ಬಾತ್ ಮೇಯ್ನ್ ನಮ್ಗೆ 3ಕ್ಕೆ ಬೇಕಷ್ಟೇ. ನಾವು ಯಾವ ತಿಂದ್ರೆ ಏನು ಹಂಗೆಲ್ಲ ಆಗದೆ ಪ್ರಿಪೇರ್ ಮಾಡೋದು ಚೆನ್ನಾಗಿ ಬರಲ್ಲ. ಎಲ್ಲ ಲಿಮಿಟಲ್ಲೇ ತಂದಿರೋದು. ಎಷ್ಟು ದಿನಸಿ ಐಟಮ್ ತಂದಿರೋದು ನೋಡಪ್ಪ. ತುಪ್ಪ, ನಂದಿನಿ ತುಪ್ಪ. ಸೋಪ್ ತಗೋದಕ್ಕೆ ನಂದಿನಿ ತುಪ್ಪ ಇಲ್ಲಿ ನೋಡಿ ಹಾಕಿದ್ದು. ಅದಾ ಇಲ್ಲಿ ನೋಡ್ರಿ 3105 ರೂಪಾಯಿ. ಕೊನೆಯದಾಗಿ ಒಂದು ಮಾಪ್ ತಗೊಂಡೆ ನೆಲ ಒರೆಸೋದು. ಅದು 3305 ರೂಪಾಯಿ. 3105 ರೂಪಾಯಿ. ಮ್ಯಾಗಳ ದಿನ್ನರು ಎಲ್ಲ ಸೇರಿ ಅವಾಗ 2905. 3105. ಏನಪ್ಪ ನೀನು ಮಂಜಪ್ಪ. ಅಕ್ಕಿ ಕೂಡ ಜಾಸ್ತಿ ತಗೊಂಡಿಲ್ಲ, 10 kgನೇ. ಯಾಕಂದ್ರೆ ಅಕ್ಕಿ ಇದ್ರೆ ನಾನು ಜಾಸ್ತಿ ಇವನ್ನೇ ಬಳಸ್ಕೊಂತೀನಿ, ಅದಕ್ಕೆ 10 kg ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಸೈಡ್ಗೆ ಹಾಕ್ಬಿಡ್ತಾಳೆ, ಜಾಸ್ತಿ ಕೊಡ್ತಿದ್ರೆ. ಚೆಲ್ಲ ಇದಾವಲ್ಲ, ಇಲ್ಲ ಆ ಚೀಲದಾಗೆಲ್ಲ ಕಡಲೆ ಇದಾವೆ ಒಂದೆರಡು, ಹಂಗೆ ಹಾಕ್ಕೊಟ್ಟದಷ್ಟೇ. ಇದು ನೋಡ್ರಿ ಆರ್ಗ್ಯಾನಿಕ್ ಬೆಲ್ಲ. ಈ ಸಾರಿ ಫಸ್ಟ್ ಟೈಮ್ ತಂದಿದ್ದೀನಿ, ಇದನ್ನ ಯೂಸ್ ಮಾಡೋಣ. ಈಗ ನಾನು ಸದ್ಯಕ್ಕೆ ಏನೇನು ಬೇಕಂತ. ಅದು ಬೆಲ್ಲ ಕರ್ಗೈತೆ. ಕರ್ಗಿಲ್ಲ. ಇದು ಬೆಲ್ಲ. ಬೆಲ್ಲ ಕರೆ ಬೆಲ್ಲ, ಬಿಳೆ ಬೆಲ್ಲ ತಗೋಬೇಕು. ಬೇಡ, ಅದೇ ಚೆನ್ನಾಗಿರೋದು. ಇವಾಗ ನನಗೆ ಬೇಕಾಗಿರೋದು ನೋಡ್ರಿ ಹುರುಳಿಕಾಳು ಕೂಡ ತಂದಿದ್ದೀನಿ. ಮೆಣಸು ಇದು ಹೇಳಬೇಕು. ಇಷ್ಟಕ್ಕೆ ನೋಡ್ರಿ ಇಲ್ಲೊಂದು ಶಾಂಪು ಸ್ವಲ್ಪ ಪ್ಯಾಕೆಟ್ ಅಷ್ಟೇ. ಇಷ್ಟಕ್ಕೇನೆ ಇಷ್ಟಿದೆ ನೋಡ್ರಿ ಇಲ್ಲಿ. ಇಷ್ಟಕ್ಕೆ ಐಟಮ್ಗೆ 3105 ಮಾಪಂದು ಹೊರಗಡೆ ಐತೆ ಅಷ್ಟೇ. ನಿಜ ಇಷ್ಟು ಐಟಮು ಬರೀ 150-200 ರೂಪಾಯಿ ತರೋರು ನಾವು ಚಿಕ್ಕ ಮಕ್ಳಿದ್ದಾಗ. ಒಂದು ಬೇಷನ್ ತಗೊಂಡೋಗೋರು ಸಿಲ್ವರ್ದು ದೊಡ್ಡದು. ಇಲ್ಲಿ ನಮ್ಮ ಊರಲ್ಲಿ ಚಿಕ್ಕ ಅಂಗಡಿ ಇರ್ತಾವಲ್ಲ, ಅಲ್ಲಿ ತಗೋಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಬರೋದು ದಿನಸಿ ಐಟಮು. ಅದು ಯುಗಾದಿ ಹಬ್ಬಕ್ಕೆ ದಸರಾಗೆ ಮಾತ್ರ ಆ ರೀತಿ ತರ್ತಾ ಇದ್ದಿದ್ದು. ಈಗೆಲ್ಲ ನೋಡ್ತಾ ಇರ್ಬೋದು. ಇದು 3000 ಇಟ್ಟಿದೀವಿ ಅಂದ್ರೆ ನಮ್ಮ ಅಮ್ಮ ಏನಿಲ್ಲ ನೋಡಿದ್ರೆ ಬೈತಾರೆ. ಏನ್ ಮಾಡೋಣ, ಬೈತಾರ ಅಂದ್ರೆ ರೇಟ್ ಎಲ್ಲ ಏನು 20 ರೂಪಾಯಿ 30 ರೂಪಾಯಿ ಬರ್ತಾವ ಅಂದ್ಕೊಂಡೇನು. ಹಂಗೆ ಸ್ವಲ್ಪ ಅವಾಗ ಕೂಲಿನೂ ಕಡಿಮೆ, ರೇಟು ಕಡಿಮೆ. ಇವಾಗ ಕೂಲಿನೂ ಜಾಸ್ತಿ, ರೇಟು ಜಾಸ್ತಿ. ಈ ರೀತಿ ಇತ್ತು ನಮ್ಮ ಮಂಜು ಸರ್ ಅವರು ಮಾಡಿಸಿರುವಂತ ದಿನಸಿ ಐಟಮು ಅಂಡ್ ದುಡ್ಡು. ಹಂಗೆ ಬೈತಾರೇನೋ ಅಂತ ನಾನು ಮುಖನೇ ನೋಡ್ತಿದ್ದೆ. ಸೋಪು ಅಂತ ಕಳೆ ಅಂದ್ರೆ ಒಂದು 4-5 ತಗೊಂಡು ನೋಡ್ರಿ. ಅದು ಮಾತ್ರ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇ. ಯಾಕಂದ್ರೆ ಮಂತ್ಲಿ ತರಿಸ್ಬೇಕು, ಸುಮ್ಮನೆ ಯಾಕೆ ಒಂದ್ಸರಿ ತಗೊಂಡ್ರೆ ಇರ್ತಾವೆ. ಅಕ್ಕಿ ಮಾತ್ರ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಏನು ಎಕ್ಸ್ಟ್ರಾ ಏನು ತಗೊಂಡಿಲ್ಲ. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.